ರಾಜ್ಯ ಸರ್ಕಾರ ಹೊಸದೊಂದು ಎನ್ಆರ್ಐ ಇಲಾಖೆಯನ್ನು ಆರಂಭ ಮಾಡೋದಕ್ಕೆ ಮುಂದಾಗ್ತಾ ಇದೆ. ಈ ಮೂಲಕ ಅನಿವಾಸಿ 50 ಲಕ್ಷಕ್ಕೂ ಹೆಚ್ಚು ಕನ್ನಡರಿಗೆ ಹೊಸದೊಂದು ಉದ್ಯೋಗವನ್ನು ಅಥವಾ ಹೊಸದೊಂದು ಸೇವೆಯನ್ನು ಕೊಡೋದಕ್ಕೆ ಮುಂದಾಗ್ತಾ ಇದೆ. ವೆರಿ ಇಂಪಾರ್ಟೆಂಟ್ಲಿ, ವಿದೇಶದಲ್ಲಿ ನೆಲೆಸಿರುವಂಥ ಕನ್ನಡಿಗರಿಗೆ ಅಲ್ಲಿನ ಉದ್ಯೋಗ, ಶಿಕ್ಷಣ, ಆರೋಗ್ಯ, ಕೆಲಸ ಸೇರಿದಂತೆ, ಉದ್ಯಮ ಸೇರಿದಂತೆ, ವ್ಯಾಪಾರ ಸೇರಿದಂತೆ, ಸಾಲ ಸೇರಿದಂತೆ ಎಲ್ಲ ವಿಚಾರವನ್ನು ಕೂಡ ಒಂದೇ ಸೂರಿನಡಿಗೆ ಸೇವೆ ಕಲ್ಪಿಸೋದಕ್ಕೆ ಈಗ ಚಿಂತನೆಯನ್ನು ಮಾಡ್ತಾ ಇದೆ. ಇದರ ಜೊತೆಗೆ ಈಗ ಸಚಿವರನ್ನು ಕೂಡ ಆಯ್ಕೆ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಾ ಇದೆ. ಹಾಗಾದರೆ ಯಾವುದದು ಇಲಾಖೆ, ಜೊತೆಗೆ ಹೇಗಿರುತ್ತೆ ಇಲಾಖೆಯ ಸ್ವರೂಪ, ಯಾರು ಸಚಿವರಾಗ್ಬೋದು ನೋಡೋಣ. ಎಲ್ಲರಿಗೊಂದು ಸಪರೇಟ್ ಸಚಿವಾಲಯ, ಇದರಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ. ಸ್ಟೇಟಿನ ಬೊಕ್ಕಸಕ್ಕೆ ಹಣ ಬರುತ್ತೆ. ಅವ್ರ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಲಕ್ಷಾಂತರ ಕನ್ನಡಿಗರು ವಿದೇಶದಲ್ಲಿ ಕೆಲಸ ಮಾಡ್ತಾರೆ, 10 ದೇಶಗಳಲ್ಲಿ ದುಡಿತಾರೆ. ಆದರೆ ಇವರ ಸಂಕಷ್ಟಕ್ಕೆ ಸ್ಪಂದಿಸುವ ಕೆಲಸ ಈವರೆಗೂ ಆಗ್ಲಿಲ್ಲ. ಇದೀಗ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದ ಸರ್ಕಾರ ಅನಿವಾಸಿ ಕನ್ನಡಿಗರಿಗಾಗಿ ಹೊಸದೊಂದು ಇಲಾಖೆ ಘೋಷಣೆ ಮಾಡಿದೆ. ಮೊದಲ ಸಚಿವ ಸಂಪುಟ ಸಭೆ ಬಳಿಕ ಘೋಷಣೆಯಾದ ಇಲಾಖೆಯ ಚರ್ಚೆ ಈಗ ವೇಗ ಪಡೆದುಕೊಂಡಿದೆ. ಇಂದು 30 ದೇಶಗಳ ಅನಿವಾಸಿ ಕನ್ನಡಿಗರ ನಿಯೋಗದ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಅನಿವಾಸಿಗಳ ನೈಜ ಸಮಸ್ಯೆಗಳನ್ನ ಆಲಿಸಿದ್ರು. ಈ ವೇಳೆ ಸಿಎಂ ಮುಂದೆ ಅನಿವಾಸಿ ಕನ್ನಡಿಗರ ನಿಯೋಗ ಮನವಿಗಳನ್ನ ಮಾಡಿದೆ. ಈಗಾಗಲೇ ದೇಶದ ಹಲವು ರಾಜ್ಯಗಳಲ್ಲಿ ಎನ್ಆರ್ಐ ಇಲಾಖೆಗಳಿದೆ. ಇದರಿಂದ ಆಯಾಯ ರಾಜ್ಯದ ನೆರವು ಪಡೆಯಲಾಗ್ತಿದೆ. ರಾಜ್ಯದಲ್ಲೂ ಇಂತಹ ಇಲಾಖೆ ಅವಶ್ಯಕತೆ ಇದೆ. ಕೇರಳದಲ್ಲಿ ನೋಡಿ, ಎಷ್ಟೋ ವರ್ಷದಿಂದ ನೋಡ್ಕ ಅಂತ ಹೇಳಿ ಅವರೊಂದು ಸಪರೇಟ್ ಸಚಿವಾಲಯ ಮಾಡಿದ್ದಾರೆ. ಅದರಲ್ಲಿ ನಮ್ಮ ಎನ್ಆರ್ಐಗೆ, ನಮ್ಮ ಅನಿವಾಸಿ ಭಾರತೀಯರಿಗೆ ತುಂಬ ಅದರಲ್ಲಿ ಬೇಕಾದ ಕಷ್ಟ ನಷ್ಟದಲ್ಲಿದ್ದವರಿಗೂ, ಉದ್ಯೋಗದಲ್ಲಿದ್ದವರಿಗೂ ಮತ್ತು ಬಿಸ್ನೆಸ್ದಲ್ಲಿದ್ದವರಿಗೂ ಎಲ್ಲರಿಗೂ ಒಂದು ಉಪಯೋಗವಾಗ ಅಂತ ಮಾಡ್ತಾ ಇದ್ದಾರೆ. ಪಂಜಾಬಿನಲ್ಲಿ ಸಹ ಇದೆ, ಹಾಗೂ ಇದು ಕೇರಳದಲ್ಲಿ ಸಹ ಇದೆ. ಅದು ನಾವು ಕರ್ನಾಟಕದಲ್ಲಿ ಏಕೆಂದರೆ ಇದರಲ್ಲಿ ಒಂದು ಉದ್ಯೋಗ ಸೃಷ್ಟಿ ಆಗ್ತದೆ, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಆಗ್ತದೆ. ಅನಿವಾಸಿ ಭಾರತೀಯ ಇಲಾಖೆ ದೇಶದಲ್ಲಿ ಆಗೋದು ಇದೇ ಮೊದಲೇನಲ್ಲ. ಈಗಾಗಲೇ ತಮಿಳುನಾಡು ಹಾಗೂ ಕೇರಳದಲ್ಲಿ ಎನ್ಆರ್ಐ ಪ್ರತ್ಯೇಕ ಇಲಾಖೆಗಳಿವೆ. ಈ ಮೂಲಕ ರಾಜ್ಯಗಳು 400 ಕೋಟಿ ಅನುದಾನದಡಿಯಲ್ಲಿ ಹೊರದೇಶ ಬಂಡವಾಳ ಸೆಳೆಯುವಲ್ಲಿ ನಿರತವಾಗಿದೆ. ಅತ್ತ ಕೇರಳದಲ್ಲಿ ನಾರ್ಕಾ ಸಂಸ್ಥೆಯ ಜೊತೆಗೆ ಇಲಾಖೆ ಇದ್ದು ಗಲ್ಫ್ ರಾಷ್ಟ್ರಗಳಲ್ಲಿ ವಾಸಿಸುವ ಎನ್ಆರ್ಐಗಳಿಗೆ ಸಹಾಯ ಮಾಡುತ್ತಿದೆ. ಹೀಗಾಗಿ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ಚರ್ಚೆ ಮಾಡಿರುವ ಎಂಎಲ್ಸಿ ಡಾಕ್ಟರ್ ಆರತಿ ಕೃಷ್ಣ ಹೊಸ ಇಲಾಖೆ ಆರೋಗ್ಯ, ಶಿಕ್ಷಣದ ಜೊತೆಗೆ ಕರ್ನಾಟಕದ ಸಂಸ್ಕೃತಿ ಬೆಳೆಸುವ ಕೆಲಸವನ್ನು ಮಾಡಬೇಕು ಅಂದ್ರು. ಸಪರೇಟ್ ಸೆಕ್ರೆಟರಿ ಇರ್ತಾರೆ. ಈಗ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳು ಹೆಂಗಿದೆ ಅದೇ ತರ ಎನ್ಆರ್ಐಗೊಂದು ಸಪರೇಟ್ ಸಚಿವಾಲಯ. ಕೇರಳದಲ್ಲೂ ಮಾತ್ರಲ್ಲೂ ಅದೇ ಥರ ಇರೋದು. ಅದು ನಾರ್ಕಾ ಅಂತ ಮಾಡಿದ್ದಾರೆ. ಅದಕ್ಕೆ ಸಿಎಂ ಚೇರ್ಮನ್ ಇದ್ದಾರೆ, ವೈಸ್ ಚೇರ್ಮನ್ ಮಿನಿಸ್ಟ್ರ್ ಇರ್ತಾರೆ, ಕ್ಯಾಬಿನೆಟ್ ಮಿನಿಸ್ಟ್ರು. ತಮಿಳ್ನಾಡಲ್ಲಿ 400 ಕೋಟಿ ಬಡ್ಜೆಟ್ ಕೊಟ್ಟು ಒಂದು ಸಚಿವರನ್ನೇ ಇಟ್ಟಿದ್ದಾರೆ ಅದಕ್ಕೋಸ್ಕರ. ಆಮೇಲೆ ಈಗ ಮಾಡಲೇಬೇಕನ್ನೋದಿತ್ತು. ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಸ್ಪಂದನೆ ಮಾಡಿ, ನಾನು ಸಿಎಂ ಆದರೆ ಫಸ್ಟ್ ಕ್ಯಾಬಿನೆಟಲ್ಲೇ ಅನೌನ್ಸ್ ಮಾಡ್ತೀನಿ ಅಂದಿದ್ರು. ಅವ್ರ ಮಾತಿಗೆ ತಕ್ಕಂತೆ ನಡ್ಕೊಂಡಿದ್ದಾರೆ. ಫಸ್ಟ್ ಕ್ಯಾಬಿನೆಟಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇನ್ನೊಂದೆಡೆ ಇಂದು ಸಿಎಂ ಭೇಟಿ ಬಳಿಕ ಸಭೆ ನಡೆಸಿರುವ ಅನಿವಾಸಿ ಕನ್ನಡಿಗರ ಸಂಘ ಸಚಿವ ಸ್ಥಾನಕ್ಕೂ ಶಿಫಾರಸು ಮಾಡಿದೆ. ನಿಮ್ಮ ಉದ್ಯೋಗ ಸೃಷ್ಟಿ ಆಗುತ್ತೆ, ಯು ಕ್ಯಾನ್ ಜನರೇಟ್ ಸ್ಟಾಂಪ್ ಡ್ಯೂಟಿ ಕಲೆಕ್ಷನ್ ಆಗುತ್ತೆ. ಏನೇ ರಿಜಿಸ್ಟರ್ ಮಾಡಬೇಕಾದ್ರೆ ಸ್ಟಾಂಪ್ ಡ್ಯೂಟಿ, ನಮ್ಮ ಸ್ಟೇಟಿನ ಬೊಕ್ಕಸಕ್ಕೆ ಹಣ ಬರುತ್ತೆ. GST ಕಲೆಕ್ಟ್ ಆಗುತ್ತೆ. ಥೌಸಂಡ್ಸ್ ಆಫ್ ಕ್ರೋರ್ಸ್ ಆಫ್ ಕಲೆಕ್ಷನ್ ಆಫ್ GST ಆಗುತ್ತೆ. ಯುರೋಪ್, ಅಮೆರಿಕಾದಂತಹ ರಾಷ್ಟ್ರದಲ್ಲೂ ಅನಿವಾಸಿಗಳಿದ್ದಾರೆ. ಹೀಗಾಗಿ ಸಮಸ್ಯೆಯ ಆಳ ಅಗಲ ಗೊತ್ತಿರುವ ಸಚಿವರು, ಅಧಿಕಾರಿಗಳಿದ್ರೆ ಮಾತ್ರ ಇಲಾಖೆ ಸರಿಯಾದ ದಿಕ್ಕಿನಲ್ಲಿ ಸಾಗಲಿದೆ. ಈರಣ್ಣ ಜೊತೆ ಪ್ರಮೋದ್, TV9 ಬೆಂಗಳೂರು.